ಇಲ್ಲಿ ಅಧಿಕಾರಿಗಳು ಕಾರ್ಪೊರೇಷನ್ನು, ರೆವಿನ್ಯೂ ಇಲಾಖೆ ಅವರೆಲ್ಲರ ಮೇಲೆ ಏನು ಒತ್ತಡ ಆಗ್ತಾ ಇದ್ರೆ ಇವೆಲ್ಲ ನಡೆಯಲ್ಲ. ನೀವಿರೋದು ಇನ್ನು 2 ವರ್ಷ ಗಂಟು ಮುಟ್ಟೆ ಕಟ್ಕೊಂಡು ಓದ್ತೀರ. ಎಚ್ಚರಿಕೆಯಲ್ಲಿ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವೇನಾನ ಅಕ್ರಮ ಮಾಡಿಬಿಟ್ರೆ ನಾಳೆ ನಿಮ್ಮ ತಲೆಗೆ ಸುತ್ತಾ ಇದೆ. ಇದು ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೀರಿ. ಸೈನ್ ಮಾಡೋರು ನೀವು, ಹಕ್ಕುಪತ್ರಕ್ಕೆ ಸೈನ್ ಮಾಡೋರು ನೀವು, ಮಾಜರ್ ಬರೆಯೋರು ನೀವು, ಸ್ಥಳ ಪರೀಕ್ಷೆ ಮಾಡೋರು ನೀವು, ಸೈನ್ ಹಾಕೋರು ನೀವು. ಜಮೀರ್ ಅಹಮದ್ ಸೈನ್ ಹಾಕಲ್ಲ, ಇಲ್ಲಿ ಸಿದ್ದರಾಮಯ್ಯ ಸೈನ್ ಹಾಕಲ್ಲ. ಅದಕ್ಕೆ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವೇನಾದರೂ ತಪ್ಪು ಮಾಡಿದ್ರೆ ಮುಂದೆ ಇನ್ನು 2 ವರ್ಷಕ್ಕೆ ನೀವು ಎನ್ಕ್ವೈರಿ ಸ್ಥಾನದಲ್ಲಿ ಕಟ್ಕಟೆಯಲ್ಲಿ ನಿಂತ್ಕೊಬೇಕಾಗ್ತದೆ. ಆ ಎಚ್ಚರಿಕೆ ಇಟ್ಕೊಂಡು ನೀವು ಮಾಡಿ. ಇವ್ರ ಯೋಗ್ಯತೆಗೆ ಈ ಡೆಮಾಲಿಷನ್ ಆಯ್ತಲ್ಲ ಬೆಂಗಳೂರಲ್ಲ 40 ಕಡೆ, ಎಲ್ಲಾದರೂ ಡಿ ಕೆ ಶಿವಕುಮಾರ್ ಹೋಗಿದ್ದಾರಾ? ಡೆಮಾಲಿಷನ್ ಈ ಕಡೆ ಡಿ ಕೆ ಶಿವಕುಮಾರ್ ಹೋಗಿದ್ದಾರಾ? ಕಾಳ್ಗೊಂಡಳ್ಳಿಯಲ್ಲಿ ಹೋಗಿದ್ದಾರಾ? ಗೊರಗುಂಟೆಪಾಳ್ಯ ಹೋಗಿದ್ದೀರಾ? ಆನೆಕಲ್ಲಲ್ಲಿ ಹೋಗಿದ್ದೀರಾ? ಹೋಗಿಲ್ಲ. ಇಲ್ಲಿ ಬ್ರದರ್ಸು ಸಿಸ್ಟರ್ ಅವರೇ, ಕುಕ್ಕರ್ ಬ್ರದರ್ಸು ಓಡೋಡಿ ಬಂದ್ಬಿಟ್ರು. ಈ ಇದಾಗ್ತಾರಲ್ಲ, ಏನೋ ಹಸು ಕರು ಹತ್ರ ಓಡ್ಬತ್ತಲ್ಲಪ್ಪ, ತಾಯಿ ಹತ್ರ ಕರು ಓಡೋಡಿ ಬರ್ತದಂತೆ. ಹಂಗೆ ಓಡೋಡಿ ಬಂದ್ಬಿಟ್ರು. ಯಾಕೆ? ವೋಟ್ ಬ್ಯಾಂಕ್, ವೋಟ್ಗೋಸ್ಕರ ದೇಶ ಮಾರೋ ಸ್ಥಿತಿಗೆ. ವೋಟ್ ಚೋರಿ ಇದು ಇವರೇ ಮಾಡ್ತಾ ಇರೋದು, ನಾವಲ್ಲ. ವೋಟ್ ಚೋರಿ ಮಾಡ್ತಾ ಇರೋರು ಇವರೇ, ಕಾಂಗ್ರೆಸ್ ಅವರು ತರೋದು. ಬಾಂಗ್ಲಾದೇಶ ಅವ್ರನ್ನ ಇಲ್ಲೆಲ್ಲ ಈಗಲೇ ಅಸ್ಸಾಂ ಹತ್ತಿ ಉರಿತಾ ಇದೆ, ಬಾಂಗ್ಲಾದೇಶ ವೆಸ್ಟ್ ಬೆಂಗಾಲ್ ಹತ್ತಿ ಉರಿತಾ ಇದೆ. ಅದರಲ್ಲಿ ಕರ್ನಾಟಕವನ್ನು ಕೂಡ ಆ ಸ್ಥಿತಿಗೆ ತರೋವಂಥ ಪ್ರಯತ್ನವನ್ನು ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾವು ಇದನ್ನು ಕೂಡಲೇ ಇವರ ಸಿಟಿಸನ್ಶಿಪ್ಪನ್ನು ತನಿಖೆ ಮಾಡೋದಕ್ಕೆ NIA ಕೊಡಬೇಕು. ರಾಷ್ಟ್ರೀಯ ತನಿಖಾ ದಳಕ್ಕೆ ಅವಕಾಶ ಕೊಡ. ಅಲ್ಲಿವರೆಗೂ ಯಾವುದೇ ರೀತಿ ಅಲಾಟ್ಮೆಂಟ್ ಮಾಡಬಾರ್ದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.